ಇಂದೆಲ್ಲ ಹಳ್ಳಿ ಕಡೆ ಮಣ್ಣಿನ ಗೋಡೆಗಳೇ ಜಾಸ್ತಿ. ಎಲ್ಲೋ ಒಂದ್ ಕಡೆ ಸಿಗೋ ಕೆಮ್ಮಣ್ ತಂದು ಬೆಳೆದ್ರೆ ಒಳ್ಳೆ ರಂಗಾಗಿ ಇವತ್ತಿನ ಪೇಂಟ್ಗೆ ಸೈಡ್ ಹೊಡಿಯೋ ತರ ಕಾಣ್ತಾ ಇತ್ತು. ನಡೆದಷ್ಟು ಕಾಲಿ ಗಂಟ್ಕೊಳ್ಳೋ ನೆಲಕ್ ಬೆಳೆದಿರೋ ಸಗಣಿ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಓಡಾಡ್ತಾ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತಿತ್ತು. ನಮ್ ಹಿರಿಕರು ಆರೋಗ್ಯನೂ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮನೆ ಹಿತ್ತಲಲ್ಲೇ ಬೆಳೆದ ತರಕಾರಿ ಯಾವಾಗ್ಲೂ ಇರ್ತಿತ್ತು. ಅಕ್ಕಪಕ್ಕದ ಮನೆಗಳಲ್ಲಿ ಹೊಗೆ ಪೈಪ್ ನಲ್ಲಿ ಹೋಗೋ ಹೊಗೆ ಒಳ್ಳೆ ಮೋಡಕ್ಕೆ ಕಾಂಪಿಟೇಷನ್ ಕೊಡೋ ತರ ಹೋಗ್ತಿತ್ತು. ಹಬ್ಬ ಹರಿದಿನಗಳಲ್ಲಿ ಒಲೆಗೆ ಅಷ್ಟ ಕುಂಕುಮ ಹಚ್ಚಿ ಒಲೆ ಪೂಜೆ ಮಾಡಿದ್ಮೇಲೆನೆ ಅವತ್ತಿನ ಅಡಿಗೆ ಶುರುವಾಗ್ತಿತ್ತು. ಚಿಮ್ನಿ ದೀಪ ಹಚ್ಚಿ ದೀಪದ ಬೆಳಕಲ್ಲೇ ಕಣ್ಣು ಉಜ್ಕೊಳ್ತಾ ಮಕ್ಕಳು ಶಾಲೆಯಲ್ಲಿ ಕೊಟ್ಟಿದ್ ಹೋಮ್ವರ್ಕ್ ಬರಿತಾ ಇದ್ರು. ಕಡಿಯೋ ಕಲ್ನಲ್ಲಿ ಕಡಿದ ಖಾರ, ಸೌದೆ ಒಲೆ, ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದ ಅಡಿಗೆ ಕೇಳೋಕೆ ಎಷ್ಟು ಖುಷಿ ಆಗುತ್ತೆ. ಹೊಟ್ಟೆನೂ ತುಂಬ್ತಿತ್ತು, ಆರೋಗ್ಯನೂ ಕಾಪಾಡ್ತಿತ್ತು, ಜೊತೆಗೆ ನಾಲ್ಗೆ ಒಳ್ಳೆ ರುಚಿನೂ ಕೊಡ್ತಿತ್ತು. ನಮ್ ಹಿರಿಕರು ಒಲೆ ಹತ್ರ ಕೂತು ಚರ್ಮ ಸುಡುವಷ್ಟು ಚಳಿ ಕಾಸ್ತಿದ್ರು, ನಾಲ್ಗೆ ಸುಡುವಷ್ಟು ಹೊಟ್ ಕಾಫಿ ಕುಡಿತಿದ್ರು, ಮಾತಾಡ್ತಿದ್ರು, ಹರಟೆ ಹೊಡಿತಿದ್ರು, ಸಣ್ಣ ಪುಟ್ಟ ಜಗಳನೂ ಮಾಡ್ತಿದ್ರು. ಬೆಳಿಗ್ಗೆ ಮತ್ತೆ ಒಂದಾಗ್ತಿದ್ರು. ಕಷ್ಟ ಎಷ್ಟೇ ಇದ್ರು ನೆಮ್ಮದಿಗೂ ಬರ ಇರ್ಲಿಲ್ಲ.